ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ಮಾನ್ಸ್ಟರ್ ಮೀನುಗಳು ಅಕ್ವೇರಿಯಮಲ್ಲಿ ಯಾವ್ದಾದ್ರು ಬಿಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ನೋಡ್ಬೋದು. ಇವಾಗ ನೀವು ನೋಡುವಂಥದ್ದು ಬಂದು ಇದು ಅರವಾನ ಮೀನುಗಳು ಅಂತ. ಇದು ಬಂದು ಕಾಮನ್ ಎಲ್ಲ ಅಕ್ವೇರಿಯಂ ಅಂಗಡಿಯಲ್ಲೂ ಸಿಗುತ್ತೆ. ಇದು ಬಂದು ರೆಡ್ ಟೈಲ್ ಕ್ಯಾಟ್ ಫಿಶ್ ಅಂತಾರೆ. ಇದು ಬಂದು ಕ್ಯಾಟ್ ಫಿಶ್ ಜಾತಿಗೆ ಸೇರಿರೋದು. ಇದು ರೆಡ್ ಕಲರ್ ಟೈಲ್ ಇರುತ್ತೆ ಇದಕ್ಕೆ. ಇದು ಬಂದು ಪಿಕಾಕ್ ಬಾಸ್ ಮೀನ್ ಅಂತಾರೆ. ಅಂದರೆ ಪಿಕಾಕ್ ಬಾಸಲ್ಲಿ ಇದು ಬಂದು ಗ್ರೀನು. ಇದು ಬಂದು ಕಾಮನ್ ಆಸ್ಕರ್ಸ್ ಅಂದರೆ ಟೈಗರ್ ಆಸ್ಕರ್ಸ್ ಅಂತಾರಲ್ಲ, ಇದು ಬಂದಿನೂ ಮಾನ್ಸ್ಟರ್ ಫಿಶ್ ಜಾತಿಗೆ ಸೇರಿರೋದೆ. ಇದು ಇವಾಗ ನೀವು ನೋಡೋಂಥದ್ದು ಬಂದು ಇದು ಸೆನೆಗಲ್ ಫಿಶ್ ಅಂತಾರೆ. ಇದು ನೋಡೋಕ್ಕೂ ಸ್ನೇಕ್ ಥರ ಅಂದರೆ ಹಾವು ಥರನೂ ಕಾಣಿಸುತ್ತೆ. ಇದು ಬಂದು ಸೆನೆಗಲ್ ಫಿಶ್ಶು. ಇದು ಬಂದು ಅಲಿಗೇಟರ್ ಗಾರ್ ಅಂತಾರೆ. ಅಂದರೆ ಮೊಸಳೆ ಮೀನು ಅಂತಾರೆ ಕನ್ನಡದಲ್ಲಿ. ಇದು ಬಂದು ಅಲಿಗೇಟರ್ ಗಾರು ಅಂದರೆ ಮೊಸಳೆ ಥರ ಇರುತ್ತೆ ನೋಡೋಕ್ಕೆ. ಇವಾಗ ನೀವು ನೋಡ್ತಾರೆ ಬಂದು ಪಿರಾನ ಅಂತಾರೆ, ಇಲ್ಲ ಅಂದರೆ ಪಾಕು ಫಿಶ್ ಅಂತಲೂ ಅಂತಾರೆ. ಈ ಮೀನುಗಳಿಗೆ ಬಂದು ಅಲ್ಲಿ ಬಂದು ಸ್ವಲ್ಪ ದೊಡ್ಡದಾಗಿರುತ್ತೆ. ಇವಾಗ ನೀವು ನೋಡೋವಂಥದ್ದು ಬಂದು ಅರೆಪೈಮಾ ಫಿಶ್ ಅಂತಾರೆ. ಇದು ಬಂದು ಸ್ವಲ್ಪ ದೊಡ್ಡದಾಗಿ ಬೆಳೆಯೋ ಮೀನುಗಳು. ಅಂದರೆ ನಿಮ್ಮ ಟ್ಯಾಂಕ್ ಸೈಜ್ ಬಂದು ಸ್ವಲ್ಪ ದೊಡ್ಡದಾಗಿರ್ಬೇಕು, 6 ಅಡಿ ಆ ಥರ. ಇವಾಗ ನೀವು ನೋಡ್ತಾರೆ ಬಂದು ಜೈಂಟ್ ಗೊರಾಮಿ ಅಂತಾರೆ. ಇದು ಬಂದು ಗೊರಾಮಿ ಜಾತಿಗೆ ಸೇರಿರೋದು. ದೊಡ್ಡ ಜೈಂಟ್ ಗೊರಾಮಿ ಅಂತಂದರೆ ಗೊರಾಮಿಯಲ್ಲೇ ದೊಡ್ಡ ಸೈಜು. ಇವಾಗ ನೀವು ನೋಡ್ತಾರೆ ಬಂದು ಫ್ಲವರ್ ಆನ್ ಫಿಶ್. ಇದು ಬಂದು ಕಾಮನ್ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ. ಇದು ಬಂದು ಸಿಂಗಲಾಗಿ ಹಿಡ್ಕೊಬೇಕು, ಅದಕ್ಕೆ ಮಾನ್ಸ್ಟರ್ ಫಿಶ್ ಅಂತಾರೆ.